ಕೆಲಸದ ಮೇಲೆ ಹೆಚ್ಚು ಮಗ್ನರಾಗಿರುವವರು ಊಟ ನೀರು ಎಲ್ಲವನ್ನು ಮರೆತು ಬಿಡ್ತಾರೆ. ಹೀಗಾಗಿ ನೀರು ಕುಡಿಯುವುದನ್ನು ನಿರ್ಲಕ್ಷಿಸುವವರೇ ಹೆಚ್ಚಾಗಿದ್ದಾರೆ. ಇದು ಕ್ರಮೇಣ ದೇಹದ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತೆ. ಕಿಡ್ನಿಯ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಇದನ್ನು ತಡೆಯಲು ಏನ್ ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳಿ. ಹಾಗಾದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿದೆ ಎಂಬುದನ್ನ ತಿಳಿದುಕೊಳ್ಳುವುದು ಹೇಗೆ? ನಿರ್ಜಲೀಕರಣವನ್ನು ತಡೆಯಲು ಏನು ಮಾಡಬೇಕು? ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಸಮಸ್ಯೆಯಾಗಿರುವ ನಿರ್ಜಲೀಕರಣವು ಮೂತ್ರಪಿಂಡದ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನು ಕೂಡ ಉಂಟು ಮಾಡುತ್ತೆ. ಜೊತೆಗೆ ಮಲಬದ್ಧತೆ, ತಲೆನೋವು, ಏಕಾಗ್ರತೆ ಕೊರತೆ, ಆಲಸ್ಯ, ಆಯಾಸ, ಹೆಚ್ಚಿದ ಚರ್ಮದ ಸುಕ್ಕುಗಳು ಮತ್ತು ವಯಸ್ಸಾದಂತಹ ಪರಿಣಾಮಗಳಂತಹ ದೈಹಿಕ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ನಿಮ್ಮ ದೇಹ ನಿಮಗೆ ಸೂಚನೆ ನೀಡುತ್ತೆ. ಅದನ್ನು ನಿರ್ಲಕ್ಷಿಸಬಾರದು. ಇನ್ನು ಸಾಮಾನ್ಯವಾಗಿ ಮೂತ್ರ ವಿಸರ್ಜನೆಯ ಆವರ್ತನ ಮತ್ತು ಮೂತ್ರದ ಬಣ್ಣಗಳ ಮೂಲಕ ನಿರ್ಜಲೀಕರಣವನ್ನ ಕಂಡುಹಿಡಿಯಬಹುದು. ನೀರು ಕಡಿಮೆ ಕುಡಿಯುವವರಿಗೆ ಮೂತ್ರದ ಮಟ್ಟವು ತುಂಬಾ ಕಡಿಮೆ ಇದ್ದು ಮೂತ್ರ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅಲ್ಲದೆ ನೀರಿನ ಅಂಶ ಕಡಿಮೆ ಆದಾಗ ಮೂತ್ರಪಿಂಡಗಳು ಕೂಡ ಅತಿಯಾಗಿ ಕೆಲಸ ಮಾಡ್ತವೆ. ಇದರಿಂದ ಕಲ್ಮಶಗಳು ಮತ್ತು ಮೂತ್ರಪಿಂಡದ ಕಲ್ಲುಗಳು ಹೆಚ್ಚಾಗುವ ಅಪಾಯ ಕೂಡ ಇರುತ್ತೆ. ಜೊತೆಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತೆ. ಇದು ಅಂತಿಮವಾಗಿ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗೂ ಕೂಡ ಕಾರಣವಾಗುತ್ತೆ.